Good morning, dear students. Financial Management bcom 5th semester, Kuvempu University. Session number 27, chapter number 3, Capital Structure. In previous session number 26, we have learned the meaning and definitions of EBIT, EBT, EPS and the respective format and formulas to calculate EBIT, EBT and EPS. In this session, we are going to learn computation and analysis of EBIT, EBT and EPS with the help of some of the problems. Let's start with problem 1. ಈ ಸೆಷನಲ್ಲಿ ನಾವು EBIT, EBT ಆ್ಯಂಡ್ EPSನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೆಲವು ಲೆಕ್ಕಗಳ ಮೂಲಕ ನಾವು ಕಲಿಯೋಣ. ಅದರಲ್ಲಿ ಪ್ರಾಬ್ಲಮ್ 1, ಸೇಲ್ಸ್ ಫಾರ್ ದ ಇಯರ್ ರುಪೀಸ್ 2 lakh, ವೇರಿಯಬಲ್ ಕಾಸ್ಟ್ ರುಪೀಸ್ 1 lakh, ಫಿಕ್ಸ್ಡ್ ಕಾಸ್ಟ್ ರುಪೀಸ್ 25,000, ಫೈಂಡ್ ಔಟ್ EBIT. ಸೊ ಯಾವುದೋ ಒಂದು ಫರ್ಮಿನ ಕೆಲವು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಸೇಲ್ಸ್ 2 lakh ಇದೆ, ವೇರಿಯಬಲ್ ಕಾಸ್ಟ್ ರುಪೀಸ್ 1 lakh ಇದೆ, ಫಿಕ್ಸ್ಡ್ ಕಾಸ್ಟ್ ರುಪೀಸ್ 25,000 ಇದೆ. ನಮಗೆ ಏನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ, EBIT. ಸೊ ಸ್ಟಾರ್ಟಿಂಗಲ್ಲಿ ನಾವು ಈ ರೀತಿಯ ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಬೇಸಿಕ್ ಗೊತ್ತಿದ್ದರೆ ನಾವು ನೆಕ್ಸ್ಟು ಡಿಫಿಕಲ್ಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರೀ ನಮಗೆ EBITನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಹಿಂದಿನ ಸೆಷನಲ್ಲಿ ನಾನು ಫಾರ್ಮೆಟ್ನ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಹೇಗೆ ನಾವು EBITನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೇಲ್ಸ್ ನೆಟ್ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನಿಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ನೀವೇನು ಮಾಡಬೇಕು, ಮೊದಲನೇದಾಗಿ ಲೆಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಆಗ ನಿಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಗುತ್ತೆ. ಇದೇ ರೀತಿ ಲೆಕ್ಕ ಮುಂದುವರಿಯುತ್ತೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡ್ತೀರಾ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಆಫ್ಟರ್ ಟ್ಯಾಕ್ಸ್ನಲ್ಲಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ EBT ಬರುತ್ತೆ. ಆಮೇಲೆ ಟ್ಯಾಕ್ಸ್ ಲೆಸ್ ಮಾಡ್ತೀರಾ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಆಮೇಲೆ ಪ್ರಿಫರೆನ್ಸ್ ಡಿವಿಡೆಂಟ್ನ ಕೊಡ್ತೀರಾ, ಪ್ರಿಫರೆನ್ಸ್ ಡಿವಿಡೆಂಟ್ ಆದಮೇಲೆ ಸಿಗೋದೆ ನಿಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅದರಿಂದ ನೀವು EPS ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಕೇಳಿರೋದೇನೋ ಓನ್ಲಿ ಫೈಂಡ್ ಔಟ್ EBIT. ತುಂಬ ಸಿಂಪಲ್ ಪ್ರಾಬ್ಲಮ್ ಮಕ್ಕಳೇ. ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸೇಲ್ಸ್ ನೆಟ್ ಸೇಲ್ಸ್ನ ಬರ್ಕೋಬೇಕು. ಯಾಕೆ ನಾನು ಇಲ್ಲಿ ಪರ್ಟಿಕ್ಯುಲರಾಗಿ ನೆಟ್ ಸೇಲ್ಸ್ ಅಂತ ಹೇಳ್ತಿದ್ದೀನಿ ಅಂದರೆ, ಸೇಲ್ಸ್ ಕೊಟ್ಟು ಸೇಲ್ಸ್ ರಿಟರ್ನ್ಸು ಕೊಟ್ಟರೆ ನೀವೇನು ಮಾಡಬೇಕು, ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್ಸ್ ಮಾಡಿದ್ಮೇಲೆ ನಿಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಯಾವಾಗಲೂ ಸೇಲ್ಸ್ ಅಂದರೆ ನೆಟ್ ಸೇಲ್ಸ್ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿಲ್ಲ ಅಲ್ವಾ, ಹಾಗಾಗಿ ಸೇಲ್ಸ್ ಎಷ್ಟಿದೆ, 2 lakh ಇದೆ. ಸೊ ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಅಂತ 2 ಕಾಲಮ್ ಹಾಕ್ಕೊತೀರಾ. ಮೊದಲನೇದಾಗಿ ಸೇಲ್ಸ್ 2 lakh ಲೆಸ್, ಮೊದಲನೇದಾಗಿ ಏನನ್ನು ಲೆಸ್ ಮಾಡ್ಕೋಬೇಕು, ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡ್ಕೋಬೇಕು. ಸೊ ಲೆಸ್ ವೇರಿಯಬಲ್ ಕಾಸ್ಟ್ 1 lakh. ಸೊ 2 lakh ಲೆಸ್ 1 lakh, ದ ಕಾಂಟ್ರಿಬ್ಯೂಷನ್ ವಿಲ್ ಬಿ 1 lakh. ಸೊ ಕಾಂಟ್ರಿಬ್ಯೂಷನ್ ಸಿಕ್ತು ನಮಗೆ. ಈ ಕಾಂಟ್ರಿಬ್ಯೂಷನಲ್ಲಿ ಏನನ್ನು ಲೆಸ್ ಮಾಡಬೇಕು, ಲೆಸ್ ಫಿಕ್ಸ್ಡ್ ಕಾಸ್ಟ್ 25,000. ಸೊ 1 lakh ಮೈನಸ್ 25 ಮಾಡಿದ್ರೆ 75,000 ಬಂತು. ದಿಸ್ ಈಸ್ EBIT. EBIT ಅಂದ್ರೇನು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅದರ ಅರ್ಥ ಏನೋ, ಇನ್ನು ನಾವು ಇಂಟ್ರೆಸ್ಟ್ನ ಪೇ ಮಾಡಿಲ್ಲ, ಟ್ಯಾಕ್ಸ್ನ ಪೇ ಮಾಡಿಲ್ಲ. ಇವೆರಡೂ ಪೇ ಮಾಡೋದಕ್ಕೆ ಮುಂಚೆ ಸಿಗೋಂತಹ ಅರ್ನಿಂಗ್ಸ್ನ ನಾವು EBIT ಆರ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ, EPS ಕ್ಯಾಲ್ಕುಲೇಟ್ ಮಾಡೋಂಥ ಪ್ರಾಬ್ಲಮ್ ಹೇಗೆ ಅಂತ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ರುಪೀಸ್ 30,000. ಟ್ಯಾಕ್ಸ್ನ ನಂತರ ಉಳಿದಿರೋಂಥ ಪ್ರಾಫಿಟ್ ನಮಗೆ 30,000. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ರುಪೀಸ್ 3,000. ಫೈಂಡ್ ಔಟ್ EPS. ಏನು ಹೇಳಿದ್ದಾರೆ ನಮಗೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 30,000 ಕೊಟ್ಟಿದ್ದಾರೆ, ಜೊತೆಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಕಂಪನಿಯ ಟೋಟಲ್ ಶೇರ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಏನು, EPS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿಯಾರಲ್ವಾ. ಸೊ EPS ಫಾರ್ಮುಲಾ ನಮಗೆ ನೆನಪಲ್ಲಿರಬೇಕು. ಸೊ EPS ಈಕ್ವಲ್ಸ್ ಟು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇಲ್ಲಿ ನಿಮಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನೀವೇನಂತ ತಿಳ್ಕೋಬೇಕು ಅಂದರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಂತರ ನಮಗೆ
ಪ್ರಿಫರೆನ್ಸ್ ಡಿವಿಡೆಂಟ್ ಕೊಡೋದಕ್ಕೆ ಬಾಕಿ ಇರುತ್ತೆ ಯಾವಾಗಲೂ. ಆದರೆ ಪ್ರಿಫರೆನ್ಸ್ ಡಿವಿಡೆಂಟ್ನ ಕೊಡಲೇಬೇಕು ಅಂತ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಈ ಕಂಪನಿಯಲ್ಲಿ ಪ್ರಿಫರೆನ್ಸ್ ಶೇರೇ ಇಲ್ಲದೆ ಇರ್ಬೋದು ಅಲ್ವಾ. ಸೊ ಹಾಗಾಗಿ ಯಾವುದನ್ನು ನಮಗೆ ಪ್ರಾಫಿಟ್ನ ಕೊಟ್ಟಿಯಾರೋ ಅದನ್ನೇ ನಾವು ಇಲ್ಲಿ ತುಂಬ ಲಿಮಿಟೆಡ್, ತುಂಬ ಚಿಕ್ಕ ಪ್ರಾಬ್ಲಮ್ ಆಗಿರೋದ್ರಿಂದ ಯಾವ ಪ್ರಾಫಿಟ್ನ ಕೊಟ್ಟಿಯಾರೋ ಅದೇ ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಅಥವಾ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಆ ಕಂಪನಿಯ ಶೇರ್ ಎಷ್ಟಿದೆ ಅದನ್ನು ಮಾಡಿದ್ರೆ ಒಂದು ಶೇರಿಗೆ ಏನು ವ್ಯಾಲ್ಯೂ ಸಿಗುತ್ತೆ, ಏನು ಪ್ರಾಫಿಟ್ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಗಿವನ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 30,000 ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೂ ಒಂದೇ, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೂ ಈ ಲೆಕ್ಕದಲ್ಲಿ ಒಂದೇ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಈಸ್ 3,000. ಹಾಗಾಗಿ EPS ಈಕ್ವಲ್ಸ್ ಟು 30,000 ಡಿವೈಡೆಡ್ ಬೈ 3,000 ಮಾಡಿದ್ರೆ ₹10 ಪರ್ ಶೇರ್. ಅದರ ಅರ್ಥ ಏನು, ಅರ್ನಿಂಗ್ ಪರ್ ಶೇರ್, ಒಂದು ಶೇರಿಗೆ ಅರ್ನ್ ಆಗುವಂಥ ಅಮೌಂಟು ಈ 30,000 ಪ್ರಾಫಿಟಲ್ಲಿ ಒಂದು ಶೇರಿಗೆ ₹10 ಅರ್ನಿಂಗ್ ಸಿಗುತ್ತೆ. ಸೊ ಅದನ್ನೇ ನಾವು ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಸೊ ಈ ಪ್ರಾಬ್ಲಮಲ್ಲಿ 10 ಪರ್ ಶೇರ್ ಅರ್ನಿಂಗ್ ಸಿಗುತ್ತೆ. ಹೌದಾ, ಓಕೆನಾ? ಅದನ್ನೇ ನಾವು EPS ಅಂತ ಕರಿತೀವಿ. ನೆಕ್ಸ್ಟು ಮೂರನೇ ಪ್ರಾಬ್ಲಮ್ ನೋಡೋಣ. ಸೊ ಇಟ್ ಈಸ್ ಪ್ರಪೋಸ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ರಿಕ್ವೈರಿಂಗ್ ಕ್ಯಾಪಿಟಲ್ ಆಫ್ ₹10 lakh. ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಕ್ಯಾಪಿಟಲ್ ಎಷ್ಟು ಬೇಕಾಗಿದೆ, 10 lakh ಬೇಕಾಗಿದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ 15%. ಸೊ ಪ್ರಾಫಿಟ್ ಎಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, 15% ಪ್ರಾಫಿಟ್ ಬರ್ಬೋದು ಅಂತ. ಸೊ ನೋಡಿ, ಇಲ್ಲಿ ನೆನಪಿರಲಿ, ಇಲ್ಲಿ ಕ್ಯಾಪಿಟಲ್ ಬಂಡವಾಳ ಎಷ್ಟು ಬೇಕು, 10 lakh ಬೇಕು ಅಂತ ಹೇಳಿದ್ದಾರೆ. ರಿಟರ್ನ್ ಎಷ್ಟು ಬರ್ಬೋದು, ಪ್ರಾಫಿಟ್ ಎಷ್ಟು ಬರ್ಬೋದು ಅಂತ ಹೇಳಿದ್ದಾರೆ, 15% ಬರ್ಬೋದು ಅಂತ ಹೇಳಿದ್ದಾರೆ. ಓಕೆನಾ? ಕ್ಯಾಲ್ಕುಲೇಟ್ EPS ಇಫ್, ಕ್ಯಾಲ್ಕುಲೇಟ್ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ, EPSನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನು ಕಂಡೀಷನ್ಸ್ ಅಂದರೆ, ಇಫ್ ಎ ಟೋಟಲ್ ಕ್ಯಾಪಿಟಲ್ ರಿಕ್ವೈರ್ಡ್ ಈಸ್ ಫೈನಾನ್ಸ್ಡ್ ಬೈ ವೇ ಆಫ್ 100% ಈಕ್ವಿಟಿ. ಸೊ ಈಗ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಕಲಿತಾ ಇರೋದ್ರಿಂದ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೇನು, ಕಾಂಬಿನೇಷನ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ. ಕಂಪನಿಗೆ ತಾನಿಗೆ ಬೇಕಾದಂಥ ಫಂಡಿಂಗ್ ಏನು ಕ್ಯಾಪಿಟಲ್ ಬಂಡವಾಳ ಏನು ಬೇಕೋ, ಬಂಡವಾಳನ ಈಕ್ವಿಟಿ ಮೂಲಕನಾರು ತಗೋಬೋದು, ಡೆಟ್ನ ಮೂಲಕನಾರು ತಗೋಬೋದು, ಅಥವಾ ಆಪ್ಟಿಮಮ್ ಆಗಿ ಎರಡನ್ನು ಮಿಕ್ಸಪ್ ಮಾಡಿ ಎಷ್ಟು ಒಂದು ಪ್ರಮಾಣದಲ್ಲಿ ಡೆಟ್ಟು ಒಂದು ಪ್ರಮಾಣದಲ್ಲಿ ಈಕ್ವಿಟಿನ ಬೇಕಾದರೂ ತಗೋಬೋದು. ಸೊ ಇಲ್ಲಿ ಇವ್ರ ಹತ್ರ ಈ ಥರ ಆಪ್ಷನ್ಸ್ಗಳಿದ್ದಾವೆ. ₹10,00,000 ಬೇಕಲ್ವಾ ಬಂಡವಾಳ, 10,00,000 ಕೂಡ ಈಕ್ವಿಟಿ ಶೇರ್ಸಿಂದ 100% ಈಕ್ವಿಟಿಯಿಂದ ತೊಗೊಂಡ್ರೆ EPS ಎಷ್ಟಾಗತ್ತೆ ಅಂತ ನೋಡಬೇಕು. ಇಫ್ ಇಟ್ ಈಸ್ ಫೈನಾನ್ಸ್ಡ್ ಬೈ ವೇ ಆಫ್ 50% ಈಕ್ವಿಟಿ, 50% ಡೆಟ್ ತೊಗೊಂಡ್ರೆ ಆ 50% ಡೆಟ್ಟಿಗೆ ಇಂಟ್ರೆಸ್ಟ್ ರೇಟ್ ಎಷ್ಟು, 10% ಬಡ್ಡಿ ಕೊಡಬೇಕಾಗತ್ತೆ. ಡೆಟ್ ಅಂದರೆ ಸಾಲ ಅಲ್ವಾ, ಸೊ ಅದಕ್ಕೆ 10% ಬಡ್ಡಿ ಕೊಡೋದಾದರೆ ಆಗ EPS ಎಷ್ಟಾಗತ್ತೆ ಅಂತ. ಜೊತೆಗೆ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ಯಾಕ್ಸ್ ರೇಟ್ ಬೇಕಾಗತ್ತೆ. ಸೊ ಟ್ಯಾಕ್ಸ್ ರೇಟು 50% ಅಂತ ಕೊಟ್ಟಿದ್ದಾರೆ. ಸೊ ಈ ಮೂರು ಕಂಡೀಷನ್ನ ನೋಡಿಕೊಂಡು ನಾವು EPS ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ಇಷ್ಟೇ. ಕ್ಯಾಪಿಟಲ್ ಬೇಕಾಗಿರೋದು 10 lakh, ರಿಟರ್ನ್ ಅದಕ್ಕೆ ಬರೋದು 15% ಅಂತ. ಈ ಥರ ಕೊಟ್ಟವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಮೊದಲನೇದಾಗಿ ನಾವು ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ ಪರ್ ಶೇರ್ ಮಾಡಬೇಕು ಅಂದರೆ ಈ ಫಾರ್ಮ್ಯಾಟ್ ಪ್ರಕಾರ ನಾವು EBIT ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು EBITಯಿಂದ ಲಾಸ್ಟ್ ಅರ್ನಿಂಗ್ ಪರ್ ಶೇರ್ವರೆಗೂ ಫಾರ್ಮ್ಯಾಟ್ ಪ್ರಕಾರನೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ 2 ಕೇಸ್ ಇರೋದ್ರಿಂದ, ಒಂದು 100% ಈಕ್ವಿಟಿ ಶೇರಿಂದನೇ 10,00,000 ಕಲೆಕ್ಟ್ ಮಾಡಿದ್ರೆ, ಇನ್ನೊಂದು 50% ಈಕ್ವಿಟಿ 50% ಡೆಟ್ಟನ್ನ ತಗೊಂಡವಾಗ ಯಾವ ರೀತಿ EPS ಬರುತ್ತೆ. ಎರಡೂ ಕೇಸ್ಗಳಲ್ಲೂ EPS ಯಾವ್ದು ಜಾಸ್ತಿ ಬರುತ್ತೆ ಆ ಒಂದು ಪ್ರಾಜೆಕ್ಟ್ನ ನಾವು ಏನು ಮಾಡಬೇಕಾಗತ್ತೆ, ಅಥವಾ ಆ ಒಂದು ಪ್ಲ್ಯಾನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಮೋರ್ EPS ಮೀನ್ಸ್ ಮೋರ್ ಪ್ರಾಫಿಟಬಿಲಿಟಿ ಅಲ್ವಾ. ಕಂಪ್ನಿಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಇದೆ ಅಂತ, ಕಂಪ್ನಿಯ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಗ್ತಿದೆ ಅಂತ ಅರ್ಥ. ಹಾಗಾಗಿ EPS ಜಾಸ್ತಿ ಯಾವ್ದು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 2 ಕೇಸ್ ಇದೆ, ಒಂದು 100% ಈಕ್ವಿಟಿ ಶೇರ್ ತೊಗೊಂಡಾಗ, ಇನ್ನೊಂದು 50% ಈಕ್ವಿಟಿ 50% ಡೆಟ್ನ ಮೂಲಕ ಮಾಡಿದವಾಗ. ಸೊ ನಾವು ಈಗ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ, ಮೊದಲನೇದಾಗಿ ನಮ್ಗೆ ಇಲ್ಲಿ ಸೇಲ್ಸ್ ಎಲ್ಲ ಕೊಟ್ಟಿಲ್ಲ. ನಮಗೆ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಬರುತ್ತೆ, ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದವಾಗ EBIT ಬರ್ತಿತ್ತು.
ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಸೇಲ್ಸು, ವೇರಿಯಬಲ್ ಕಾಸ್ಟು, ಫಿಕ್ಸ್ಡ್ ಕಾಸ್ಟ್ ಇವು ಯಾವುದನ್ನು ಕೊಡದೇ ಇರೋದ್ರಿಂದ ನಮಗೆ ಒಂದನ್ನು ಕೊಟ್ಟಿದ್ದಾರೆ, ಏನು 10 ಲ್ಯಾಕ್ ಕ್ಯಾಪಿಟಲ್ಲಿಗೆ 15% ಪ್ರಾಫಿಟ್ ಬರುತ್ತೆ, 15% ರೇಟ್ ಆಫ್ ರಿಟರ್ನ್ ಬರುತ್ತೆ ಅಂತ ಹೇಳಿದ್ರಲ್ವಾ. ಇಲ್ಲಿ ರೇಟ್ ಆಫ್ ರಿಟರ್ನ್ ಈಸ್ ನಥಿಂಗ್ ಬಟ್ EBIT. 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದ್ರಿಂದ 15% ಲಾಭ ಬರುತ್ತೆ ಅಂದ್ರೆ ಅದನ್ನೇ EBIT ಅಂತ ತಿಳ್ಕೊಬೇಕು ನಾವು. ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ ಪರ್ಟಿಕ್ಯುಲರ್ಸಲ್ಲಿ. EBIT ಬ್ರಾಕೆಟಲ್ಲಿ 10 ಲ್ಯಾಕ್ ಇಂಟು ಎಷ್ಟು ರೇಟ್ ಆಫ್ ರಿಟರ್ನ್ ಬರ್ಬೋದು, ಲಾಭ ಬರ್ಬೋದು ಅಂದರೆ 15%. ಸೊ 10 ಲ್ಯಾಕ್ ಇಂಟು 15% ಮಾಡಿದ್ರೆ 1,50,000 ಬರುತ್ತೆ. 100% ಈಕ್ವಿಟಿ ಆದರೂ 1,50,000 ಬರುತ್ತೆ, 50% ಈಕ್ವಿಟಿ ಆದ್ರೂ 1,50,000 EBIT ಬರುತ್ತೆ. ಓಕೆನಾ. ಲೆಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಅನ್ನೋದು ಯಾವಾಗಲೂ ಯಾವುದಕ್ಕೆ ಮಾತ್ರ ಕೊಡ್ತಾರೆ, ಡಿಬೆಂಚರ್ಸಿಗೆ ಮಾತ್ರ ಕೊಡ್ತಾರೆ. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗೋದು ಡಿವಿಡೆಂಟ್, ಅದು ಏನೋ ಎಲ್ರಿಗೂ ಕೊಟ್ಟು ಉಳಿದ ಮೇಲೆ ಸಿಗುತ್ತೆ. ಬಟ್ ಡಿಬೆಂಚರ್ ಹೋಲ್ಡರ್ಸಿಗೆ ಹಾಗಲ್ಲ. ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆನೇ, ಪ್ರಿಫರೆನ್ಸ್ ಡಿವಿಡೆಂಟ್ ಕೊಡೋದಕ್ಕಿಂತ ಮುಂಚೆನೇ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ದುಡ್ಡು ಕೊಡೋದಕ್ಕಿಂತ ಮುಂಚೆ ಫಸ್ಟ್ ನೋಡಿ, ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡೋದಕ್ಕಿಂತ ಮುಂಚೆನೇ ಈ ಡಿಬೆಂಚರ್ ಹೋಲ್ಡರ್ಸಿಗೆ ದುಡ್ಡನ್ನು ನಾವು ಕೊಡಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಲೆಸ್ ಇಂಟ್ರೆಸ್ಟ್ ಬ್ರಾಕೆಟಲ್ಲಿ ನಾನು 5 ಲ್ಯಾಕ್ ಇಂಟು 10% ಮಾಡಿದ್ದೀನಿ. ಯಾಕೆ 5 ಲ್ಯಾಕ್ ಇಂಟು 10% ಮಾಡಿದ್ದೀನಿ ಅಂದರೆ, ನೀವಿಲ್ಲಿ ಬಿ ಕೇಸ್ನ ನೋಡ್ಬೋದು. ಏನು, ಈ 10 ಲಕ್ಷ ರೂಪಾಯಿನ ಫೈನಾನ್ಸ್ಡ್ ಬೈ ವೇ ಆಫ್ 50% ಈಕ್ವಿಟಿ, ಅಂದರೆ 10 ಲಕ್ಷ ರೂಪಾಯಲ್ಲೇ 50% ಅಂದರೆ 5 ಲಕ್ಷ ರೂಪಾಯಿನ ಈಕ್ವಿಟಿಯಲ್ಲಿ ನಾವು ದುಡ್ಡನ್ನು ಕಲೆಕ್ಟ್ ಮಾಡೋದು, ಇನ್ನೊಂದು 50%ನ ಡೆಟ್ಟಲ್ಲಿ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿದಾರಲ್ವಾ. ಸೊ ಆ ಡೆಟ್ 50% ಡೆಟ್ ಅಂದರೆ 10 ಲಕ್ಷ ರೂಪಾಯಲ್ಲಿ 50% ಅಂದರೆ ಎಷ್ಟು, 5 ಲ್ಯಾಕ್ ಅಲ್ವಾ. ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 5 ಲ್ಯಾಕ್. 50% ಡೆಟ್ಟಿಗೆ 10% ಇಂಟ್ರೆಸ್ಟ್ ಅಲ್ವಾ. ಹಾಗಾಗಿ 50% ಅಂದರೆ 5 ಲ್ಯಾಕ್, 10 ಲ್ಯಾಕಲ್ಲಿ 50% ಅಂದರೆ 5 ಲ್ಯಾಕ್, 5 ಲ್ಯಾಕಲ್ಲಿ 10% ಅಂದರೆ 50,000. ಸೊ ಅದನ್ನು 50% ಈಕ್ವಿಟಿ 50% ಡೆಟ್ ಅಂತ ಏನಿದೆಯಲ್ಲ ಆ ಕಾಲಮಿಗೆ ಮಾತ್ರ ಲೆಸ್ ಮಾಡ್ತೀವಿ. ಯಾಕಂದರೆ ಈ ಕಡೆ ನಮಗೆ ಫಸ್ಟ್ ಪ್ಲ್ಯಾನಲ್ಲಿ ಬರೀ ಈಕ್ವಿಟಿನ ತೊಗೊಳೋದ್ರಿಂದ ಅಲ್ಲಿ ಇಂಟ್ರೆಸ್ಟ್ ಕಟ್ಟೋಂತಹ ಮ್ಯಾಟ್ರೇ ಬರಲ್ಲ, ಗೊತ್ತಾಯ್ತಾ. ಸೊ ಹಾಗಾಗಿ ಇಂಟ್ರೆಸ್ಟ್ ಅನ್ನೋದು 50% ಈಕ್ವಿಟಿ 50% ಡೆಟ್ ಅನ್ನೋ ಈ ಬಿ ಅನ್ನೋ ಕೇಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ 5 ಲ್ಯಾಕಲ್ಲಿ 10% ಮಾಡಿದ್ರೆ 50,000. ಸೊ ಎರಡು ಕಾಲಮನ್ನು ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಯಾಕಂದರೆ ಇಂಟ್ರೆಸ್ಟ್ ನಾವು ಲೆಸ್ ಮಾಡಿದ್ವಿ ಅಂದರೆ EBITಲಿ ಇಂಟ್ರೆಸ್ಟ್ ಹೋಯ್ತು, ಹೋಯ್ತು. ಸೊ EBT ಮಾತ್ರ ಉಳಿತು. EBT ಅಂದರೆ ಅರ್ಥ ಏನೋ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ. ಸೊ 1,50,000ಅಲ್ಲಿ ಡ್ಯಾಶ್ನ ಕಳೆದ್ರೆ ಅಂದರೆ ಏನೂ ಇಲ್ಲ, ನಿಲ್ಲಲ್ವಾ. ಸೊ 1,50,000 ಬರುತ್ತೆ. 1,50,000ಅಲ್ಲಿ ನೆಕ್ಸ್ಟ್ 50% ಈಕ್ವಿಟಿ ಕಾಲಮಲ್ಲಿ 1,50,000 ಲೆಸ್ 50,000 ದಟ್ ಈಸ್ 10% ಆಫ್ ಡಿಬೆಂಚರ್ಸ್ ಆರ್ ಡೆಟ್ ಅಂತ ಏನು ಕರಿತೀವಿ, ಅದರಲ್ಲಿ 10% ಏನು ಇಂಟ್ರೆಸ್ಟನ್ನು ನಾವು ಲೆಸ್ ಮಾಡಿದ್ರೆ 1 ಲ್ಯಾಕ್ ಬರುತ್ತೆ. ಸೊ 1,50,000 ಲೆಸ್ 50,000 1 ಲ್ಯಾಕ್. ಸೊ EBT 100% ಈಕ್ವಿಟಿ ಇದ್ದವಾಗ 1,50,000, 50% ಈಕ್ವಿಟಿ 50% ಡೆಟ್ ಇದ್ದಾಗ 1 ಲ್ಯಾಕ್ ಸಿಕ್ತು. ಸೊ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಇದು. ಬಿಫೋರ್ ಟ್ಯಾಕ್ಸ್ ಇದನ್ನು ನಾವು ನೆಕ್ಸ್ಟ್ ಏನು ಮಾಡ್ಕೋಬೇಕು, ಆಫ್ಟರ್ ಟ್ಯಾಕ್ಸ್ ಮಾಡ್ಕೋಬೇಕಲ್ವಾ. ಆಫ್ಟರ್ ಟ್ಯಾಕ್ಸನ್ನು ಹೇಗೆ ಮಾಡ್ತೀವಿ, ಲೆಸ್ ಟ್ಯಾಕ್ಸ್. ಸೊ ನಮಗಿಲ್ಲಿ ಸಿ ಕೊಟ್ಟಿದ್ದಾರೆ, ಟ್ಯಾಕ್ಸ್ ರೇಟ್ ಎಷ್ಟು, 50%. ಸೊ 50% ಆಫ್ ವಾಟ್, EBT. 50% ಆಫ್ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಏನಿರುತ್ತೋ ಅದರಲ್ಲೇ 50% ಮಾಡ್ತೀರಾ ನೀವು. ಅಂದರೆ ಈ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಹಿಂದಿನ ಅಮೌಂಟ್ ಏನು ಬಂದಿರುತ್ತೋ ರಿಸಲ್ಟು ಅದರದ್ದೇ 50% ಮಾಡ್ತೀರಾ. ಸೊ 1,50,000ಅಲ್ಲಿ 50% ಮಾಡಿದ್ರೆ ಎಷ್ಟು ಬರುತ್ತೆ, 75,000, ಹಾಫ್ ಅಮೌಂಟ್ ಅಷ್ಟೇ, ಮತ್ತಿನ್ನೇನಿಲ್ಲ. ನೆಕ್ಸ್ಟು EBT 50% ಈಕ್ವಿಟಿ 50% ಡೆಟ್ ಇದ್ದಲ್ಲಿ ಎಷ್ಟಿದೆ, EBT 1 ಲ್ಯಾಕ್ ಇದೆ. ಅದರಲ್ಲಿ 50% ಟ್ಯಾಕ್ಸ್ ಹೋಯ್ತು ಅಂದರೆ ಎಷ್ಟು ಹೋಗಬೇಕು ಟ್ಯಾಕ್ಸು, 50,000. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಡೈರೆಕ್ಟಾಗಿ ನಾನು ಬರೆದಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಇಲ್ಲ. ಪ್ರಿಫರೆನ್ಸ್ ಡಿವಿಡೆಂಟ್ ಇದ್ದಿದ್ದಿದ್ದರೆ ಈ EBTಯಲ್ಲಿ ಲೆಸ್ ಟ್ಯಾಕ್ಸ್ ಮಾಡಿದ್ಮೇಲೆ ನಮಗೆ ಸಿಗೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಲ್ಲಿ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ನಾವು ಮಾಡಬೇಕಿತ್ತು ಫಾರ್ಮೆಟ್ ಪ್ರಕಾರ.
ಸೊ ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಇಲ್ಲದೆ ಇರೋದ್ರಿಂದ ನಾವು ಟ್ಯಾಕ್ಸ್ನ ಲೆಸ್ ಮಾಡ್ತಿದ್ದಂಗೆ ಸಿಗೋ ಅಮೌಂಟನ್ನೇ ಏನಂತ ಕರಿಬೋದು, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೋಡಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ ಕೊಡಬೇಕಾದಂಥ 50% ಏನು ಇಂಟ್ರೆಸ್ಟ್ ಕೊಡಬೇಕಿತ್ತು, 10% ಇಂಟ್ರೆಸ್ಟ್ ಕೊಡಬೇಕಿತ್ತು. 50% ಡೆಟ್ನ ಇದ್ದಾಗ 10 ಲಕ್ಷದಲ್ಲಿ 5 ಲಕ್ಷ ರೂಪಾಯಿನ ಸಾಲ ತಂದಿರ್ತೀವಲ್ವ, ಆ 5 ಲಕ್ಷ ರೂಪಾಯಿಗೆ 10% ಮಾಡಿದ್ರೆ 50,000 ರೂಪಾಯಿ ಟ್ಯಾಕ್ಸ್ ಏನು ಇಂಟ್ರೆಸ್ಟ್ ಕಟ್ತೀವಿ. ಸೊ ಹಾಗಾಗಿ 1,50,000 1,00,000 ಉಳಿತು ಇ ಬಿ ಟಿ. ಆ ಇ ಬಿ ಟಿಲೂ ನಾವು ಗೌರ್ಮೆಂಟಿಗೆ ಕಟ್ಟಬೇಕಾದಂಥ ಟ್ಯಾಕ್ಸ್ನ ಹಾಫ್ನ ಕಟ್ಬಿಡ್ತೀವಿ 50%. ಸೊ 1,50,000ಅಲ್ಲಿ 75,000, 1,00,000ಅಲ್ಲಿ 50,000 ಟ್ಯಾಕ್ಸಿಗೆ ಹೋಯಿತು. ಸೊ ಉಳಿಯೋ ಅಮೌಂಟ್ ಯಾರಿಗೆ ಸಲ್ಲಬೇಕಾಗಿದೆ, ಅದು ಇಟ್ ಈಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್. ಇದು ಈಕ್ವಿಟಿ ಶೇರಿಗೆ ಸೇರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ. ಎಷ್ಟು? 75,000 ಮತ್ತೊಂದು 50,000. ಸೊ ಇ ಪಿ ಎಸ್ನ ಫಾರ್ಮುಲಾ ತುಂಬ ಈಸಿ ಫಾರ್ಮುಲಾ. ಇ ಪಿ ಎಸ್ ಈಕ್ವಲ್ಸ್ ಟು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ಆಲ್ರೆಡಿ ನಮಗದು ಸಿಕ್ಕಿದೆ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಕ್ಕಿದೆ, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕಂಪನಿಯಲ್ಲಿ ಶೇರ್ಸ್ ಏನಿದೆಯೋ ಅದನ್ನು ನಾವೇನು ಮಾಡ್ಕೋಬೋದು, ಡಿವೈಡ್ ಮಾಡ್ಕೋಬೋದು. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟು? 10,000. ನಂಬರ್ ಆಫ್ ಶೇರ್ಸ್ ಏನು? 10,000. ಇದನ್ನು ಅಸ್ಯೂಮ್ ಮಾಡ್ಕೊಂಡಿರೋದು, ಓಕೆನಾ? ಯಾಕಂತ ಹೇಳಿದ್ರೆ ನಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರಲಿಲ್ಲಾಗಿತ್ತು, ಎಷ್ಟು ರೂಪಾಯಿಗೆ ಅಥವಾ ಎಷ್ಟು ಶೇರ್ಸ್ ಇದೆ ಅಂಥೇಳಿ ನಮಗೆ ಕೊಟ್ಟಿರಲಿಲ್ಲಾಗಿತ್ತು ಅಲ್ವಾ. ಸೊ ನಾವೇ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಏನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಶೇರಿಗೆ 10 ರೂಪೀಸ್ ಇರ್ಬೋದು ಅಂಥೇಳಿ ನಾವು ಅಸಂಪ್ಷನ್ ಮಾಡಿದ್ವಿ. ಯೂಶ್ವಲಿ ನೀವು ಪ್ರಾಬ್ಲಮಲ್ಲಿ ಕೊಡ್ತಾರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಎಷ್ಟು ಅಂತ. ಈ ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಬೇಕಲ್ವಾ, 10 ಲಕ್ಷ ರೂಪಾಯಿ ಅಂದರೆ 10,000 ಶೇರ್ಸ್ ಇದ್ದಾವೆ. 10,000 ಶೇರ್ಸು ಒಂದೊಂದು ಶೇರಿನ ಬೆಲೆ 10 ರೂಪೀಸ್ ಅಂತ ತೊಗೊಂಡಾಗ 10,000 ಇಂಟು 10 ಮಾಡಿದ್ರೆ ಎಷ್ಟು ಬಂದ್ಬಿಡುತ್ತೆ? 10 lakhs ಬರುತ್ತಲ್ವಾ. 10,000 ಇಂಟು 100 ರೂಪೀಸ್ ಅಂತ ನಾವಿಲ್ಲಿ ಗೆಸ್ ಮಾಡಿದ್ದೀವಿ. ಸೊ 10,000 ಇಂಟು 100 ರೂಪೀಸ್ ಮಾಡಿದವಾಗ ಅಂದರೆ ಒಂದು ಶೇರಿನ ವ್ಯಾಲ್ಯೂ ಏನಿದೆ 100 ರೂಪೀಸ್ ಅಂತ ನಾವಿಲ್ಲಿ ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಅಸಂಪ್ಷನ್ ಮಾಡ್ಕೊಂಡಿದ್ದರಿಂದ ನೀವು ಬೇಕಾದರೆ ಇಲ್ಲಿ ಇದನ್ನು ಅಸಂಪ್ಷನ್ ಮಾಡ್ಕೋಬೋದು. ಏನಂತ 10 ರೂಪಿ ಅಂತಲೂ ಕೂಡ ಅಸಂಪ್ಷನ್ ಮಾಡ್ಕೊಂಡ್ರೆ ಏನು ತಪ್ಪಲ್ಲ. 10 ರೂಪಿ ಅಂತ ಅಸಂಪ್ಷನ್ ಮಾಡ್ಕೊಂಡ್ರೆ ಅವಾಗ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ? 1,000 ಆಗುತ್ತೆ. ಸೊ ನಾನಿಲ್ಲಿ 100 ರೂಪೀಸ್ ಅಂಥೇಳಿ 1 lakh ಆಗುತ್ತೆ, 1,000 ಅಲ್ಲ, 1 lakh ಶೇರ್ಸ್ ಆಗ್ತವೆ. 1 lakh ಶೇರ್ಸ್ ಇಂಟು 10 ರೂಪೀಸ್ ಮಾಡಿದ್ರೆ 10 lakh ಬರುತ್ತೆ. ಬಟ್ ಇಲ್ಲೇನಾಗಿದೆ, ನಂಬರ್ ಆಫ್ ಶೇರ್ಸು 10,000 ಮತ್ತು 5,000 ತೊಗೊಂಡಿದ್ದೀನಿ. 100% ಈಕ್ವಿಟಿ ಇದ್ದಾಗ 10,000 ಯಾಕೆ ತೊಗೊಂಡಿದ್ದೀನಿ ಅಂದರೆ 10,000 ಶೇರ್ಸ್ ಇದ್ದಾವೆ, 100 ರೂಪೀಸ್ ಪರ್ ಶೇರ್ ಅಂತ. ಇನ್ನೊಂದು 5,000 ನಂಬರ್ ಆಫ್ ಶೇರ್ಸ್ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 5 ಲಕ್ಷ ಮಾತ್ರ ಈಕ್ವಿಟಿಯಿಂದ ತೊಗೊತಿದ್ದೀವಿ ನಾವು, ಇನ್ನು 5 ಲಕ್ಷ ರೂಪಾಯಿನ ಡೆಟ್ಟಿಂದ ತೊಗೊತಿದ್ದೀವಿ, ಡಿಬೆಂಚರಿಂದ ತೊಗೊತಿದ್ದೀವಿ. ಹಾಗಾಗಿ 5,000 ಇಂಟು 100 ರೂಪೀಸ್ ಪರ್ ಶೇರ್ ಅಂತ ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಇದನ್ನು ತಪ್ಪು ತಿಳ್ಕೊಬೇಡಿ. ಏನು ಅಂತ ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಯಾವ ಥರ ಬೇಕಾದ್ರೂ ಅಸಂಪ್ಷನ್ ಮಾಡ್ಕೋಬೋದು, 10 ರೂಪಿ ಅಂತನಾದ್ರು ಮಾಡ್ಕೋಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಗೆ ನಂಬರ್ ಆಫ್ ಶೇರ್ಸ್ ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು 100 ರೂಪೀಸ್ ಪರ್ ಶೇರ್ ಅಂತ ಕನ್ಸಿಡರ್ ಮಾಡಿ 10,000 ಶೇರ್ ಇದೆ ಅಂತ ಕನ್ಸಿಡರ್ ಮಾಡಿದ್ದೀನಿ. ಈ ಕಡೆ 5,000 ಶೇರ್ಸು ಒಂದು ಶೇರಿಗೆ 100 ರೂಪೀಸ್ ಅಂಥೇಳಿ ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಂಬರ್ ಆಫ್ ಶೇರ್ಸ್ ಈಕ್ವಲ್ಸ್ ಟು 10,000 ಇನ್ ಫಸ್ಟ್ ಕೇಸ್, 5,000 ಇನ್ ಸೆಕೆಂಡ್ ಕೇಸ್. ಈಗ ನಮಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು ಸಿಕ್ಕಿದೆ, ಜೊತೆಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕೂಡ ಸಿಕ್ಕಿದೆ. ಸೊ ಫಸ್ಟ್ ಒನ್, ಈ ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 100% ಈಕ್ವಿಟಿ ಕೇಸಲ್ಲಿ ಏನಾಗುತ್ತೆ ಅಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಾನು ಯೆಲ್ಲೋ ಕಲರಿಂಗ್ ಕೊಟ್ಟಿದ್ದೀನಿ. ಸೊ 75,000 ಇದೆ. ಅದೇ ಒಂದು ಕೇಸಿಗೆ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 10,000 ಇದೆ. ಸೊ 75,000 ಡಿವೈಡೆಡ್ ಬೈ 10,000 ಮಾಡಿದ್ರೆ ರುಪೀಸ್ 7.5 ರೂಪೀಸ್ ಬರುತ್ತೆ. ಅಂದರೆ 75,000 ರೂಪಾಯಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗಬೇಕಾದಂತಹ ಅರ್ನಿಂಗ್ ಆಗಿತ್ತು. ಅದನ್ನು ಡಿವೈಡೆಡ್ ಬೈ
ಶೇರ್ಸ್ ಮಾಡಿದವಾಗ ಅಂದರೆ ಒಂದೊಂದು ಶೇರಿಗೆ ಅದರಿಂದ ಬರೋಂತಹ ಲಾಭ ಎಷ್ಟು ಅಂದರೆ ಟೋಟಲ್ ಏನು ಪ್ರಾಫಿಟ್ಟು 75,000 ಇದೆ. ಅದರಲ್ಲಿ ಒಂದೊಂದು ಶೇರಿಗೆ ಸಿಗೋಂತಹ ಪ್ರಾಫಿಟ್ ಎಷ್ಟು ₹7.5. ಯಾವಾಗ ಅಂದರೆ ನೀವು 10 ಲಕ್ಷ ರೂಪಾಯಿನೂ ಈಕ್ವಿಟಿ ಶೇರಿಂದ ರೈಸ್ ಮಾಡಿದವಾಗ. ಅದೇ 50% ಈಕ್ವಿಟಿ ಶೇರ್ 50% ಡೆಟ್ ಅಂತ ಇನ್ನೊಂದು ಕೇಸ್ ಇದೆ. ಅಲ್ಲಿ ಪ್ರಾಫಿಟ್ ಏನಿದೆ 50,000 ಇದೆ. ಹಾಗೆ ಶೇರ್ನು ಕೂಡ ಏನಿದೆ ನಂಬರ್ ಆಫ್ ಶೇರ್ಸು ಕಡಿಮೆ ಇದೆ. ಸೊ 50,000 ಯೆಲ್ಲೋ ಕಲರಲ್ಲಿ ಇದೆಯಲ್ವಾ, 50,000 ಡಿವೈಡ್ ಬೈ 5,000 ಮಾಡಿದ್ರೆ ₹10 ಬರುತ್ತೆ. ವಿಚ್ EPS ಈಸ್ ಹೈಯರ್? ₹10 ಅಲ್ವಾ. ಸೊ ಹಾಗಾಗಿ ಯಾವುದನ್ನು ನಾವು ನಮ್ಮ 10 lakh ಏನು ಅಮೌಂಟ್ನ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಕ್ಯಾಪಿಟಲ್ನ, ಅದಕ್ಕೆ ಯಾವ ಒಂದು ಪ್ರೋಗ್ರಾಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಪ್ಲ್ಯಾನನ್ನು ಅಂದರೆ 50% ಈಕ್ವಿಟಿ 50% ಡೆಟ್ ಇರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂದರೆ ದ ಅರ್ನಿಂಗ್ ಪರ್ ಶೇರ್ ಈಸ್ ಮೋರ್ ಇನ್ ಕೇಸ್ ಆಫ್ 50% ಈಕ್ವಿಟಿ 50% ಡೆಟ್. ಇದನ್ನೇ ನಾವು ಟ್ರೇಡ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಅಂದರೆ ಈ ಏನು ಡಿಬೆಂಚರ್ನ ಕಾಂಬಿನೇಷನ್ನ ತೊಗೊಬಂದು ಅರ್ನಿಂಗ್ ಪರ್ ಶೇರ್ ಏನು ಈಕ್ವಿಟಿ ಶೇರ್ನ ಅರ್ನಿಂಗ್ಸ್ನ ಜಾಸ್ತಿ ಮಾಡೋ ಮೆಥಡ್ ಇದೆಯಲ್ವಾ, ಸೊ ಅದನ್ನೇ ನಾವು ಫೈನಾನ್ಷಿಯಲ್ ಲಿವರೇಜ್ ಅಂತ ಕೂಡ ಕರಿತೀವಿ. ಅದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ತುಂಬ ಡೀಟೇಲಾಗಿ ಕಲಿತೀವಿ. ಓಕೆನಾ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, EPSನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ EBITಯಲ್ಲಿ ಲೆಸ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಲೆಸ್ ಮಾಡಬೇಕು. ಆಮೇಲೆ EBT ಸಿಗುತ್ತೆ. EBTಯಲ್ಲಿ ನೀವು ಲೆಸ್ ಟ್ಯಾಕ್ಸ್ನ ಮಾಡಬೇಕು. ಲೆಸ್ ಟ್ಯಾಕ್ಸ್ನ ಮಾಡಿದ್ಮೇಲೆ ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಮಾಡಿ ಪ್ರಿಫರೆನ್ಸ್ ಡಿವಿಡೆಂಟ್ನ ಲೆಸ್ ಮಾಡೋಂಥ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ನೆಕ್ಸ್ಟು ನಮಗೆ ಫಾರ್ಮುಲಾ EPS ಫಾರ್ಮುಲಾಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಲ್ರೆಡಿ ಸಿಕ್ಕಿದೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸು ನಮಗೆ ಇಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ ನಾವೇ ಎಷ್ಟು ಬೇಕಾದರೂ ಅಸಂಪ್ಷನ್ ಮಾಡ್ಕೋಬೋದು. ನಾನು ಯಾವ ಥರ ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಶೇರಿಗೆ ₹100 ಅಂತ ಕನ್ಸಿಡರ್ ಮಾಡಿದ್ರೆ 10 lakh rupees ಆಗಬೇಕು ಅಂದರೆ ಎಷ್ಟು ಶೇರ್ಸ್ ಆಗಬೇಕು, 10,000 ಶೇರ್ಸು ಇಂಟು ₹100 ಮಾಡಿದ್ರೆ ಮಾತ್ರ 10 lakh ಆಗುತ್ತೆ. ಅದೇ ರೀತಿ 50% ಈಕ್ವಿಟಿ 50% ಡೆಟ್ ಅಂತ ಇನ್ನೊಂದು ಪ್ಲ್ಯಾನ್ ಇದೆಯಲ್ವಾ, ಸೊ ಅಲ್ಲಿ 5 ಲಕ್ಷ ರೂಪಾಯಿ ಕಲೆಕ್ಟ್ ಆಗಬೇಕು ಅಂದರೆ ನಾವು ಎಷ್ಟು ಶೇರ್ಸ್ನ ಮಾರಾಟ ಮಾಡಬೇಕಾಗತ್ತೆ, ಸೇಮ್ ಫೇಸ್ ವ್ಯಾಲ್ಯೂ ಅಂದರೆ ₹100 ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ 5,000 ಶೇರ್ಸ್ ಅಂದರೆ 5,000 ಶೇರ್ಸ್ನ ನೀವು ಸೇಲ್ ಮಾಡಿದ್ರೆ ಮಾತ್ರ ನಿಮಗೆ 5 ಲಕ್ಷ ರೂಪಾಯಿ ಬರುತ್ತೆ. ಸೊ ಇವೆರಡನ್ನು ಈಗೇನು ಮಾಡ್ತೀರಾ, ಎರಡನ್ನು ಡಿವೈಡ್ ಮಾಡ್ತೀರಾ. 75,000 ಡಿವೈಡ್ ಬೈ 10,000, 50,000 ಡಿವೈಡ್ ಬೈ 5,000 ಮಾಡಿದವಾಗ ನಿಮಗೆ EPS ಸಿಗುತ್ತೆ. ಒಂದು 7.5 ಇದೆ, ಇನ್ನೊಂದು ₹10 ಇದೆ. ವಿಚ್ ಒನ್ ಶುಡ್ ಬಿ ಸೆಲೆಕ್ಟೆಡ್? ₹10 EPS ಶುಡ್ ಬಿ ಸೆಲೆಕ್ಟೆಡ್. ಆ ಪ್ಲ್ಯಾನೇ ತುಂಬ ಒಳ್ಳೆಯ ಪ್ಲ್ಯಾನ್ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತೆ, EPSನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ನಾನು ಈ ರೆಫರೆನ್ಸ್ ಬುಕ್ಗಳನ್ನ ನೋಡಿದ್ದೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನೇ ಬೇಕಾದರೆ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು. ಮುಂದಿನ ಸೆಷನಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಲೆಕ್ಕಗಳನ್ನೆಲ್ಲ ನಾವು ಸಾಲ್ವ್ ಮಾಡಿ EBIT EBT EPSನ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.